ಕಾರ್ಯಕ್ರಮ ಆಯೋಜನೆ ವಿಚಾರದಲ್ಲಿ ವಾಗ್ವಾದ. ಸರ್ಕಾರಿ ಶಾಲಾ ಶಿಕ್ಷಕನಿಗೆ ಶಿಕ್ಷಕಿಯಿಂದ ಚಪ್ಪಲಿಯಿಂದ ಥಳಿಸಲಾಗಿದೆ. ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತ ಘಟನೆ ಇದು. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿರುವಂತಹ ಉರ್ದು ಶಾಲೆ ಸ್ವಾತಂತ್ರ್ಯೋತ್ಸವ ಆಚರಣೆ ಕುರಿತು ಶಾಲಾ ಶಿಕ್ಷಕರ ಸಭೆ. ಕಾರ್ಯಕ್ರಮದ ಕೆಲಸ ಹಂಚಿಕೆ ವಿಚಾರದಲ್ಲಿ ಶುರುವಾದಂತ ಜಗಳ. ಅಂದಾನಯ್ಯ ವಸ್ತ್ರದ ಮೇಲೆ ಶಿಕ್ಷಕಿ ಅಮೀನಾಳಿನಿಂದ ಚಪ್ಪಲಿಯಲ್ಲಿ ಹೊಡೆಯಲಾಗಿದೆ. ಇಳಕಲ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ ಶಿಕ್ಷಕ ವಸ್ತ್ರದ ಶಿಕ್ಷಕಿ ಅಮೀನಾ ಮೇಲೆ ಸೂಕ್ತ ಕ್ರಮಕ್ಕೆ ಶಿಕ್ಷಕ ವಸ್ತ್ರದ ಆಗ್ರಹವನ್ನ ಮಾಡಲಾಗಿದೆ. ಇಬ್ಬರ ನಡುವೆ ಏನೋ ಮಾತು ಬೆಳೆದಿದೆ. ಅದಾದ ಮೇಲೆ ಜಗಳ ಶುರುವಾಗಿದೆ. ಕಾರ್ಯಕ್ರಮದ ಕೆಲಸ ಹಂಚಿಕೆ ವಿಚಾರದಲ್ಲಿ ಗಲಾಟೆ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಶಿಕ್ಷಕರ ನಡುವನೆ ಗಲಾಟೆ ಆಗಿದೆ, ಚಪ್ಪಲಿ ಕೈಗೆ ತೆಗೆದುಕೊಳ್ಳುವಂತವರೆಗೂ ಹೋಗಿದೆ ಅಂತಂದ್ರೆ ಏನ್ ಸಮಸ್ಯೆ ಆಗಿತ್ತು? ಸದ್ಯ ಕಂಪ್ಲೇಂಟ್ ಆಗಿರೋದ್ರಿಂದ ಯಾವ ತರ ಎಚ್ಚರಿಕೆ ಆಗ್ತಾ ಇದೆ? ನೀತಿ ನಿನ್ನೆ ಆಗಸ್ಟ್ 15ರ ನಿಮಿತ್ತವಾಗಿ ಏನು ಸಭೆಯನ್ನ ಕರೆಯಲಾಗಿತ್ತು. ಸಭೆಯ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ ಅಂದ್ರೆ ಪ್ರಮುಖವಾಗಿ ಅಲ್ಲಿ ಸಭೆ ಕರೆದಂತ ಸಂದರ್ಭದಲ್ಲಿ ಏಕಾಏಕಿ ಮಾತಿನ ಚಕಮಕಿ ಕೂಡ ಶಿಕ್ಷಕರಲ್ಲಿ ನಡೆಯುವಂತ ಕೆಲಸ ಆಗತ್ತೆ. ಅಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಯಲ್ಲಿ ಇರ್ತಕ್ಕಂತ ಶಿಕ್ಷಕರು ಮಕ್ಕಳಿಗೆ ಬೋಧನೆ ಮಾಡ್ಬೇಕು. ಆ ಮಕ್ಕಳು ಯಾವ ರೀತಿಯಾಗಿ ಆ ಶಿಕ್ಷಕರು ಬೋಧನೆ ಮಾಡ್ತಾರೋ ಆ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳು ಕೂಡ ಅವರ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿ ಪ್ರಮುಖವಾಗಿರ್ತಕ್ಕಂತ ಶಾಲೆಯಲ್ಲಿ ಅಂತರ ಇಲ್ಲಿ ಕಲಿಸುವಂತ ಶಿಕ್ಷಕರೇ ಏಕಾಏಕಿ ಮಾತಿನ ಚಕಮಕಿಯಿಂದ ಜಗಳವಾಗತ್ತೆ. ಜಗಳ ವಿಕೋಪಕ್ಕೆ ಮಾತು ನಡೆಯುತ್ತಿದ್ದಂತೆಯೇ ಶಿಕ್ಷಕಿ ಅಮೀನಾ ಅಂತಕ್ಕಂಥ ಶಿಕ್ಷಕಿ ಆತನ ಶಾಸ್ತ್ರಿ ಅವರ ಶಿಕ್ಷಕನ ಮೇಲೆ ಏಕಾಏಕಿ ಚಪ್ಪಲಿ ಏಟನ್ನ ಹಾಕುವಂತ ಕೆಲಸ ಆಗತ್ತೆ. ಆ ಸಂದರ್ಭದಲ್ಲಿ ನನಗೆ ತುಂಬಾ ನೋವಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಅಂದಯ್ಯವರು ಕೂಡ ಹೇಳ್ತಿರುವಂತದ್ದು. ಪ್ರಮುಖವಾಗಿ ಅಂತಂದ್ರೆ ಇಲ್ಲಿ ಶಾಲಾ ಶಿಕ್ಷಕರು ಮತ್ತು ಅಲ್ಲಿ ಜೊತೆಗೆ ಮಕ್ಕಳ ಮುಂದೆ ನನ್ನನ್ನ ಹೊಡೆಯುವಂತ ಕೆಲಸ ಆಯ್ತು. ಹೀಗಾಗಿ ನನಗೆ ಬಹಳಷ್ಟು ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನ ಕೂಡ ಆಡಿರುವಂತದ್ದು. ಅಲ್ಲಿ ಹೆಡ್ ಮಾಸ್ಟರ್ ಕೂಡ ಹೇಳ್ತಿರುವಂತದ್ದು, ಈ ಶಿಕ್ಷಕಿ ಚಪ್ಪಲಿ ಏಟಿನಿಂದ ಹೊಡೆದಿದ್ದಾಳೆ ಅನ್ನುವಂತ ಆರೋಪ ಏನ್ ಮಾಡಿದ್ರು, ಆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೆಡ್ ಮಾಸ್ಟರ್ ಕೂಡ ಹೇಳಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಇಳಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಶಾಲಾ ಸಿಬ್ಬಂದಿಯ ಜೊತೆಗೆ ಮತ್ತು ಅಲ್ಲಿ SDMC ಸದಸ್ಯರು ಮತ್ತು ಏನು ವೀರಶೈವ ಲಿಂಗಾಯತರ ಮತ್ತು ಅಲ್ಲಿಯ ಸಮುದಾಯದ ಮುಖಂಡರ ಜೊತೆ ಚರ್ಚೆ ಆಗತ್ತೆ. ಚರ್ಚೆ ಆದಂತ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಅಲ್ಲಿ ಪೊಲೀಸರು ಕೂಡ ಬರುವಂತ ಕೆಲಸ ಆಗತ್ತೆ. ಇಲ್ಲಿ ಪ್ರಮುಖವಾಗಿ ಯಾಕೆ ಜಗಳವಾಯ್ತು, ಈ ಜಗಳ ಯಾಕೆ ವಿಕೋಪಕ್ಕೆ ತಿರುಗ್ತಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಆಗಸ್ಟ್ 15ರ ಕಾರ್ಯಕ್ರಮ ಇರೋದ್ರಿಂದಾಗಿ ನಾವು ಪೂರ್ವಭಾವಿ ಸಭೆ ಕರೆದಿದ್ವಿ. ಸಭೆಯಲ್ಲಿ ಚರ್ಚೆ ಮಾಡ್ಬೇಕಾಗಿತ್ತು. ಚರ್ಚೆ ಆದಂತ ಸಂದರ್ಭದಲ್ಲಿ ನನಗೂ ಕೂಡ ಚಪ್ಪಲಿಯಿಂದ ಹೊಡಿತೀನಿ ಅಂತಕ್ಕಂಥದ್ದನ್ನ ಆತ ಹೇಳಿದ. ಹಾಗಾಗಿ ನಾನು ಚಪ್ಪಲಿನ ಏಟನಿಂದ ಹೊಡೆದೇ ಹೇಳಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ಕೂಡ ಅಲ್ಲಿ ಹೇಳ್ತಿರುವಂತದ್ದು. ಹೀಗಾಗಿ ಈ ಸಂಬಂಧಪಟ್ಟಂತೆ ಇಳಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಆಗಿದೆ ಮತ್ತು ಈಗಾಗಲೇ ಪೊಲೀಸರು ಕೂಡ ದೂರನ್ನ ಆಧರಿಸಿ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾರು ತಪ್ಪಿದೆ, ಆ ತಪ್ಪಿಸ್ತರು ಯಾರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಆ ಚರ್ಚೆ ಆದ ನಂತರದಲ್ಲಿ ಯಾರ ಜೊತೆ ಮಾತಿನ ಸಂಧಾನ ಆಗತ್ತೋ ಅಥವಾ FIR ದಾಖಲಿಸಿಕೊಂಡು ಆ ಶಿಕ್ಷಕಿ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೀತಿ, ಥ್ಯಾಂಕ್ ಯು ಗುರು, ತಮ್ಮ ಡೀಟೇಲ್ಸ್ಗಾಗಿ.